ನಮಸ್ಕಾರ, ಅನುರಾಧೆ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಾರ್ತ್ ಇಂಡಿಯನ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಪಂಜಾಬ್, ಹರಿಯಾಣ, ರಾಜಸ್ಥಾನ್ ಆಚೆ ಸೈಡಲ್ಲೆಲ್ಲ ಇದನ್ನು ಜಾಸ್ತಿಯಾಗಿ ಮಾಡ್ತಾರೆ. ಪಾಲಕ್ ಕಡಿ ಪಕೋಡ ಅಂತ ಸೂಪರಾಗಿರುತ್ತೆ. ಗಟ್ ಹೆಲ್ತಿಗೂ ಒಳ್ಳೆಯದು. ಇದನ್ನು ನಾವು ಮೊಸರು, ಪಾಲಕ್ ಸೊಪ್ಪೆಲ್ಲ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ. ಹಾಗೆ ಯಾವಾಗಲೂ ಸಾಂಬಾರು ಅದೇ ತಿಂತಾ ಇರ್ತೀರಲ್ವ, ಅನ್ನ ಸಾರು ಸಾಂಬಾರು, ಇದೊಂದು ಸ್ಪೆಷಲ್ ಆಗಿರುತ್ತೆ. ಟೇಸ್ಟು ಸಿಂಪಲ್ಲಾಗಿ ನಾವು ಮನೇಲಿ ಮಾಡ್ಕೊಳ್ಬೋದು. ಎಲ್ರಿಗೂ ಇಷ್ಟ ಆಗುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೆಲ್ಲ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ರೆಸಿಪಿ. ನೋಡಿ, ಈಗ ಮೊದಲು ಒಂದು ಪಾತ್ರೆಯಲ್ಲಿ ನಾನು ಒಂದು ಗ್ಲಾಸ್ ಆಗುವಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಇದು ತುಂಬ ಚಪ್ಪೆ ಮೊಸರಿಗಿಂತ ಇಲ್ಲಿ ಒಂದು ಗ್ಲಾಸ್, ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 3ರಿಂದ 4 ಸ್ಪೂನ್ ಆಗುವಷ್ಟು ಕಡಲೆಹಿಟ್ಟು, ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಹಿಟ್ಟು, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ವಿಸ್ಕರಿಂದ ಚೆನ್ನಾಗಿ, ಅಥವಾ ಮಜ್ಜಿಗೆ ಕಡೆ ಕಡ್ಗೋಲು ಹೇಳ್ತಾರಲ್ಲ, ಅದರಲ್ಲಿ ನೀಟಾಗಿ ನಾವೇನು ಮಾಡ್ಕೊಳ್ಬೇಕು, ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಕಡಲೆಹಿಟ್ಟು ಎಲ್ಲೂ ಉಂಡೆ ಆಗಿ ಉಳ್ಕೊಳ್ಬಾರ್ದು. ಎಲ್ಲ ಚೆನ್ನಾಗಿ ಕಡಲೆಹಿಟ್ಟು, ಮೊಸರು ಸಹ ಹಾಗೆ ಅದೆಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿ ಒಳ್ಳೆ ಮಜ್ಜಿಗೆ ಥರ ಬರಬೇಕು ಅದು. ಹಾಗೆ ಮತ್ತು ಈ ಕಡಲೆ ಹಿಟ್ಟೆಲ್ಲ ಇದೆಲ್ಲ ಮಿಕ್ಸಾಗಿ ಚೆನ್ನಾಗಿ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಬರಬೇಕು. ಸ್ಮೂತಾಗಿ ಒಂದು ಲಿಕ್ವಿಡ್ ಥರ ಫಾರ್ಮ್ ಆಗಬೇಕು. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ಪೂನಲ್ಲೆಲ್ಲ ಮಾಡೋಕ್ಕೋದ್ರೆ ಏನಾಗುತ್ತೆ, ಉಂಡೆ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಕಡ್ಗೋಲು ಅಥವಾ ಈ ವಿಸ್ಕರಿಂದ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಲೈಟಾಗಿ ಹುಳಿ ಇದ್ದರೆ ಒಳ್ಳೆಯದು. ಮೊಸರು ಮಜ್ಜಿಗೆ ಇತ್ತು ಅಂತ ತೊಗೊಂಡಿದ್ದೀನಿ. ಇಲ್ಲ ಮಜ್ಜಿಗೆ ಇಲ್ಲ ಅಂದರೆ ತೊಂದರೆ ಇಲ್ಲ, ನೀವು ಮೊಸರನ್ನೇ ತೊಗೊಳ್ಬೋದು. ನೀಟಾಗಿ ನೋಡಿ, ಇಲ್ಲಿ ಆದರೂ ಸಹ ನೋಡಿ ಮೇಲ್ಮೇಲೆ ಸ್ವಲ್ಪ ಉಳಿದಿದೆ ಪೌಡರ್ ಥರ. ಹಾಗಾಗಿ ನೀಟಾಗಿ ನೀವು ಇದನ್ನು ಮಾಡ್ಕೊಳ್ಳಿ, ಆಗನೇ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ಉಂಡೆ ಕಟ್ಟೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಚೆನ್ನಾಗಿ ಈ ಥರ ಕಟ್ಕೊಂಡು ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ದಪ್ಪ ಅನಿಸ್ತಾ ಇದ್ದರೆ ನೀವು ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು. ಇದಕ್ಕೀಗ ನೋಡಿ, ನಾನು 1 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಒಂದೇ ಸರಿ ತುಂಬ ಹಾಕ್ಕೊಳ್ಬೇಡಿ, ನೋಡ್ಕೊಳ್ಳಿ. ಮತ್ತು ಕುದ್ಮೇಲೆ ಅದು ದಪ್ಪ ಆಗುತ್ತೆ. ಆಗ ಬೇಕಾದರೆ ನೀವು ಕನ್ಸಿಸ್ಟೆನ್ಸಿನ ಸರಿ ಮಾಡ್ಕೊಳ್ಳೋಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಇದನ್ನು ಸ್ವಲ್ಪ ಹೊತ್ತು ಬಿಡೋಣ. ಅದು ಹಾಗೆ ಸೆಟ್ ಆಗಲಿ. ಈಚೆಯಿಂದ ನೋಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆ ಎಣ್ಣೆ ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಕಾಯೋ ಮುಂಚೆನೇ ನೀವು ಸಾಸಿವೆ ಹಾಕಬಾರ್ದು. ಚೆನ್ನಾಗಿ ಕಾದ್ಮೇಲೆ 1 ಸ್ಪೂನ್ ಆಗುವಷ್ಟು ಇದಕ್ಕೆ ಸಾಸಿವೆನ ನೀವು ಹಾಕ್ಕೊಳ್ಬೇಕು. ಸಾಸಿವೆನೂ ಹಾಗೆ ಹಾಕಿದ ತಕ್ಷಣ ಎಲ್ಲ ಇದನ್ನು ಐಟಮ್ಸ್ ಹಾಕೋಕ್ಕೆ ಹೋಗಬಾರ್ದು. ಅದು ಚೆನ್ನಾಗಿ ಕಾಯಬೇಕು. ಸಾಸಿವೆ ಚಟ್ಪಟ ಅಂತ ಸಿಡಿಬೇಕು. ಸಾಸಿವೆ ಸಿಡಿದ ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಂತ್ಯ ಹಾಕ್ಕೊಳ್ಳಿ. ಹಾಗೆ ಮೆಂತ್ಯ ಒಂಚೂರು ಕಾದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಬೀಜನ ಹಾಕ್ಕೊಳ್ಳಿ. ಹಾಗೆ 1-2 ಒಣಮೆಣಸು ಹಾಕಿದ್ದೀನಿ. ಮತ್ತು ಖಾರಕ್ಕೋಸ್ಕರ 1 ಹಸಿಮೆಣಸು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಖಾರ ಜಾಸ್ತಿ ಇಷ್ಟಪಡೋರಾದರೆ 1-2-3 ಹಾಕ್ಕೊಳ್ಬೋದು. ಸ್ವಲ್ಪ ಕರಿಬೇವಿನ ಎಲೆ, ಇದೆಲ್ಲ ಚಟ್ಪಟ ಅಂತ ಚೆನ್ನಾಗಿ ಕಾಯಬೇಕು. ಮತ್ತು ಹಾಗೆ ಒಂದು ಸ್ವಲ್ಪ ಶುಂಠಿ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿನ ತುರಿದು ಹಾಕಿದ್ದೀನಿ. ಅದನ್ನು ನೀವು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಶುಂಠಿನೂ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಮೆಣಸೆಲ್ಲ ಗರಿ ಆಗಬೇಕು. ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಕಡಿ, ಅಂದರೆ ಇದು ಮೊಸರು ಮತ್ತು ಇದನ್ನು ಮಿಕ್ಸ್ ಮಾಡಿ ಇಟ್ಟಿರ್ತೀವಲ್ಲ, ಅದನ್ನು ಸೇರಿಸ್ಕೊಳ್ಬೇಕು. ಇಲ್ಲಿ ನೋಡಿ, ಡೈಜೆಷನ್ ಚೆನ್ನಾಗಾಗಲಿ ಮತ್ತು ಫ್ಲೇವರು ಚೆನ್ನಾಗಿ ಬರಲಿ ಅಂತ ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಿಂಗನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾವು ಆ ಮೊಸರು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ನೋಡಿ, ಇಲ್ಲಿ ನಾವು ಇಟ್ಟಾಗ ಅಡಿಗೆ ದಪ್ಪ ಆಗಿ ನಿಂತ್ಕೊಂಡ್ಬಿಟ್ಟಿದೆ ಕಡಲೆ ಹಿಟ್ಟು. ಹಾಗಾಗಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಆ ಥರ ಸೇರಿಸ್ಕೊಂಡ್ಮೇಲೆ ಸ್ವಲ್ಪ 1-2 ನಿಮಿಷ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ಫ್ಲೇಮ್ ಹೈ ಇದ್ದರೆ ಪರವಾಗಿಲ್ಲ ಸ್ಟಾರ್ಟಿಂಗಲ್ಲಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲದ್ರೆ ಕಡಲೆ ಹಿಟ್ಟು ತಳಕ್ಕೆ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಕುದಿಬೇಕು. ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದನ್ನು ನೀಟಾಗಿ ಕುದಿಸಿ ಸ್ವಲ್ಪ ದಪ್ಪ ಅನಿಸಿದರೆ, ಇದೀಗ ಇಷ್ಟಿದೆಯಲ್ವ, ಕುದಿಯುವಾಗ ಇನ್ನೂ ದಪ್ಪ ಆಗುತ್ತೆ. ಯಾಕಂದರೆ ಕಡಲೆ ಹಿಟ್ಟು ಹಾಕಿರ್ತೀವಲ್ಲ, ಹಿಟ್ಟು ಹಾಕಿದಾಗ ಅದು ದಪ್ಪ ಜಾಸ್ತಿ ಬರ್ತಾ ಹೋಗುತ್ತೆ. ಹಾಗಾಗಿ ನೋಡಿಕೊಂಡು ನಿಮಗೆ ಬೇಕು ಅನಿಸಿದರೆ ನೀವೇನು ಮಾಡಬೇಕು ಅಂದರೆ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. 1-2 ನಿಮಿಷ ಇದನ್ನು ಚೆನ್ನಾಗಿ ಈ ಥರ ಮಗ್ಚ್ಕೊಳ್ಳಿ. ಕಲರ್ ಒಂಚೂರು ಲೈಟ್ ಆಗಿದೆ ಅಂತ ಇನ್ನೊಂದು ಸ್ವಲ್ಪ ಕಲರಿಗೋಸ್ಕರ ನಾನು ಚೆನ್ನಾಗಿ ಬರಲಿ ಕಲರ್ನ ಕಾರಣಕ್ಕೆ ಹಳದಿ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಅದು ಕುದೀತಾ ಇರಲಿ. ಈಚೆ ಸೈಡಿಂದ ಪಕೋಡಾಗೋಸ್ಕರ ನಾನಿಲ್ಲೊಂದು 3 ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಥರ 1-2 ಈರುಳ್ಳಿ ತೊಗೊಂಡಿದ್ದೀನಿ, ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಈ ಈರುಳ್ಳಿನ ನೀವು ಈ ಥರ ಗಡ್ಡೆ ಎಲ್ಲ ತಕ್ಕೊಂಡು ನೀಟಾಗಿ ಸಣ್ಣದಾಗಿ ತಿನ್ನಾಗಿ ಸ್ಲೈಸ್ ಮಾಡ್ಕೊಳ್ಬೇಕು. ಈ ಥರ ಸ್ಲೈಸ್ ಮಾಡ್ಕೊಳ್ಳೋದ್ರಿಂದ ಪಕೋಡ, ನಾವು ಈರುಳ್ಳಿ ಬಜ್ಜಿಗೆಲ್ಲ ಇದೇ ಥರ ಮಾಡ್ಕೊಳ್ತೀವಲ್ಲ, ಇನ್ನು ಬೇಡ ಅಂತಂದರೆ ಕೆಲವರು ಚಿಕ್ಕದಾಗಿ ಹೆಚ್ಕೊಳ್ತಾರೆ, ಆ ಥರ ಸಹ ಹೆಚ್ಕೊಳ್ಬೋದು. ಬಟ್ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟ್ ಪಕೋಡದ್ದು. ಸೊ ಈ ಥರ ನೋಡಿ ಎಲ್ಲದನ್ನು ಸ್ಲೈಸ್ ಮಾಡಿಕೊಂಡೆ. ಇದನ್ನು ನಾವೀಗ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳೋಣ. ಮೆಣಸು ಮತ್ತು ಹೆಚ್ಚಿಟ್ಟಂತಹ ಈರುಳ್ಳಿನ ಯಾವ ಬೌಲಲ್ಲಿ ನೀವು ಪಕೋಡನ ಕಲಿಸ್ತೀರ ಅದಕ್ಕೆ ಪಾಲಕ್ ಸೊಪ್ಪನ್ನು ನೋಡಿ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ, ತಂಟೆಲ್ಲ ತೆಗೆದು. ಸೊ ಈ ಥರ ತೊಳೆದಿಟ್ಟು ಪಾಲಕ್ ಸೊಪ್ಪನ್ನ ನೀಟಾಗಿ ನೀವೇನು ಮಾಡೋದು, ಸಣ್ಣದಾಗಿ ಹೆಚ್ಕೊಳ್ಬೇಕು. ಈ ಥರ ನೋಡಿ, ಪಾಲಕ್ ಸೊಪ್ಪನ್ನೆಲ್ಲ ಉಂಟಲ್ಲ ಹೀಗೆ ಗಟ್ಟಿ ಒಂದೇ ಥರ ಕಟ್ ಮಾಡಿಕೊಂಡು ಕೈಯಲ್ಲಿ ಟೈಟಾಗಿ ಹೋಲ್ಡ್ ಮಾಡಿದರೆ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಈ ಥರ ಮಾಡಿ ಕೈಯಲ್ಲಿ ಚೆನ್ನಾಗಿ ಅದನ್ನು ಒಂಥರ ಅಡ್ಜಸ್ಟ್ ಮಾಡ್ಕೊಂಡು ಹೋಲ್ಡ್ ಮಾಡ್ಕೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನೀಟಾಗಿ ಕಟ್ ಮಾಡ್ಕೊಂಡ್ಮೇಲೆ
ನೀವು ಇದನ್ನು ಅದರೊಟ್ಟಿಗೆ ಹೆಚ್ಚಿದ್ದರೊಟ್ಟಿಗೆ ಸೇರಿಸ್ಕೊಳ್ಬೇಕು. ಇದೇ ಥರ ಎಲ್ಲ ಇದನ್ನು ಕಟ್ ಮಾಡ್ಕೊಳ್ಳಿ. ಪಾಲಕ್ ಸೊಪ್ಪನ್ನೆಲ್ಲ ನೋಡಿ ಸಣ್ಣ ಕಟ್ ಮಾಡಿಕೊಂಡು ಒಂದೇ ಬೌಲಿಗೆ ಇದನ್ನೆಲ್ಲನೂ ಸೇರಿಸ್ಕೊಂಡ್ಬಿಡಿ. ಹಾಗೆ ನಾನು ಉಳಿದಿರೋ ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಪಕೋಡ ನೀವು ಎಷ್ಟು ಮಾಡ್ತೀರೋ ಅದಕ್ಕೆ ರೇಟಾಗಿ ಸೇರಿಸ್ಕೊಳ್ಳಿ. ಇಲ್ಲಿ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತುರಿದು ಹಾಕ್ಕೊಂಡಿದ್ದೀನಿ, ನೀವು ಪೇಸ್ಟ್ ಮಾಡಿ ಬೇಕಾದರೂ ಹಾಕ್ಕೊಳ್ಬೋದು. ಇದಕ್ಕೊಂದು 4-5 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ನೋಡಿಕೊಂಡು ಸೊಪ್ಪು ಎಷ್ಟಿದೆ ಅದ್ರ ಮೇಲೆ ನೀವು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಇದಕ್ಕೆ ಸಹ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ, ಕಡಲೆ ಹಿಟ್ಟಲ್ವ, ಆ ಕಾರಣದಿಂದ. ಹಾಗೆ 1 ಸ್ಪೂನ್ ಆಗೋಷ್ಟು ಮೆಣಸಿನ ಹುಡಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ, 1 ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಸೊ ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪುಡಿ, ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಕಡೆಗೂ ಉಪ್ಪು ಹಾಕೋಕ್ಕಿರುತ್ತೆ, ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಸಾದಾ ಇರಲಿ, ಉಪ್ಪು ತುಂಬ ಜಾಸ್ತಿ ಹಾಕ್ಕೊಳ್ಬೇಡಿ. ಹಾಗೆ ಇಲ್ಲಿ ಒಂದು ಲಾಸ್ಟಿಗೆ 1 ಸ್ಪೂನ್ ಆಗೋಷ್ಟು ಅಜ್ವಾನ್ ಹಾಕ್ತಾಯಿದ್ದೀನಿ. ಅಜ್ವಾನ್ ಡೈಜೆಷನಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಪಕೋಡಕ್ಕೆಲ್ಲ ಹೇಗೆ ಕಲಿಸ್ಕೊಳ್ತೀರಲ್ಲ ಅದೇ ಥರ ಕಲಿಸ್ಕೊಳ್ಬೇಕು. ಅಡಿಯಲ್ಲಿ ಈರುಳ್ಳಿ ಇರುತ್ತಲ್ವ, ಅದೆಲ್ಲ ಚೆನ್ನಾಗಿ ಹಿಚ್ಕೋಬೇಕು ನೀವು, ಯಾಕಂದರೆ ಸೊಪ್ಪು ಈರುಳ್ಳಿ ಎಲ್ಲ ಸೇರಿಕೊಂಡು ಚೆನ್ನಾಗಿ ನೀರು ಬಿಡುತ್ತೆ. ಹಾಗಾಗಿ ಒಂದೇ ಸರಿ ನೀರು ಹಾಕ್ಕೊಂಡ್ಬಿಟ್ರೆ ಅದು ಮತ್ತು ನೀರಾಗಿ ಹೋಗುತ್ತೆ. ಮತ್ತು ಆ ಈರುಳ್ಳಿ ಎಲ್ಲ ಸ್ಲೈಸಸ್ ಎಲ್ಲ ಬಿಟ್ಕೊಳ್ಬೇಕು, ತಿನ್ನೋ ಸ್ಲೈಸಸ್ ಮಾಡಿದ್ದೀವಲ್ಲ ಅದೆಲ್ಲ ಸ್ಲೈಸಸ್ ಬಿಟ್ಕೊಳ್ಬೇಕು. ಹಾಗಾಗಿ ಚೆನ್ನಾಗಿ ಕಿವುಚ್ಬೇಕು. ಅದನ್ನು ಚೆನ್ನಾಗಿ ಈ ಥರ ಇದು ಮಾಡಿ ಕೈಯಲ್ಲೇ ನೀವು ನೀಟಾಗಿ ಅದನ್ನು ಮಿಕ್ಸ್ ಮಾಡಿದರೆ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ನೋಡಿ, ನೀವು ಬೇರೆ ಬಜ್ಜಿ ಇದಕ್ಕೆಲ್ಲ ಬಿಡ್ತಿರಲ್ಲ, ಆನಿಯನ್ ಬಜ್ಜಿಗೆ ಅಥವಾ ಪಕೋಡ ಮಾಡುವಾಗ ಹೇಗಿರುತ್ತಲ್ಲ ಅಷ್ಟಿದ್ರೆ ಸಾಕು. ನೋಡಿ, ಇಷ್ಟಿದ್ರೆ ಪರ್ಫೆಕ್ಟಾಗಿರುತ್ತೆ. ಇಲ್ಲಿ ನಾನು ಆಲ್ರೆಡಿ ಎಣ್ಣೆ ಕಾಯ್ಲಿಕ್ಕಿಟ್ಟೆ, ಚೆನ್ನಾಗಿ ಕಾದಿದೆ. ಈಗ ನೋಡಿ, ಕೈಯಲ್ಲಿ ಈ ಥರ ಚೂರು ಬಿಟ್ಕೊಂಡು ನಾನು ಸ್ವಲ್ಪ ದೊಡ್ಡದು ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಚಿಕ್ಕದಾಗಿ ಮಾಡ್ಕೊಳ್ಬೋದು. ನಾನಿಲ್ಲಿ ಆನಿಯನ್ ಪಕೋಡ ಹಾಗೆ ಬಿಟ್ಟಿದ್ದೀನಿ. ನೀವು ಬೇಕಾದರೆ ಕೈಯಲ್ಲಿ ಚೆನ್ನಾಗಿ ರೌಂಡ್ ಶೇಪ್ ಕೊಟ್ಕೊಂಡು ಬಿಟ್ಕೊಳ್ಬೋದು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಪಕೋಡ. ನೋಡಿ, ಈ ಥರ ಸ್ವಲ್ಪ ಲೈಟಾಗಿ ಬ್ರೌನ್ ಆದರೂ ಕೂಡ ಅದನ್ನು ಹಾಕ್ಕೊಂಡು 2 ಸೈಡು ನೀಟಾಗಿ ಕಾಸ್ಕೊಳ್ಬೇಕು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಇಷ್ಟ ಆದರೆ ಸಾಕು, ತುಂಬ ಏನಿದಾಗೋದು ಬೇಡ. ಇದನ್ನು ನಾವೇನು ಮಾಡೋಣ ಅಂತ ಹೇಳಿದರೆ, ಒಂದು ಟಿಶ್ಯೂ ಹಾಕಿಟ್ಟು ಅದು ಎಕ್ಸೆಸ್ ಆಯಿಲ್ ಏನಾದರೂ ಇದ್ದರೆ ಹೋಗಲಿ ಅನ್ನೋ ಕಾರಣಕ್ಕೆ ಈ ಥರ ಟಿಶ್ಯೂ ಪೇಪರಿಗೆ ಹಾಕಿ ನೋಡಿ, ಈ ಥರ ಸ್ಪೂನಲ್ಲೂ ಸಹ ನೀವು ಬಿಟ್ಕೊಳ್ಬೋದು. ನಾನು ಪಕೋಡ ನೋಡಿ ಎಷ್ಟು ದೊಡ್ಡದಾಗಿ ಬಿಡ್ತಿದ್ದೀನಿ ಅಂತ. ಇದು ಸಹ ಟೇಸ್ಟಾಗಿ ಚೆನ್ನಾಗಿರುತ್ತೆ, ಯಾಕಂದರೆ ಅದು ನಾವು ಇದರೊಟ್ಟಿಗೆ ಕಲಸಿ ತಿನ್ನೋದಲ್ವ, ಇದಕ್ಕೆ ಕಡಿಗೆ ಹಾಕ್ತೀವಲ್ಲ, ಹಾಗಾಗಿ ಇಷ್ಟು ದೊಡ್ಡದಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ನೀವು ಬೇಕಾದ್ರೆ ಚಿಕ್ಕದು ಮಾಡ್ಕೊಳ್ಳಿ. ಇದನ್ನು ನೋಡಿ, ಈ ಥರ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬ್ರೌನ್ ಬರೋ ತನಕ ಕಾಯಿಸಬೇಕು. ಇದು ಹೊರಗಡೆಯಿಂದ ಗರಿಯಾಗಿ ಒಳಗಡೆ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ. ಈ ಥರ ಚೆನ್ನಾಗಿ 2 ಕಡೆಯೂ ನೀವು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಕಾಸ್ಕೊಳ್ಳಿ. ಯಾವಾಗಲೂ ಅದೇ ಸಾಂಬಾರು ಸಾರು ತಿಂದು ಬೇಜಾರಿದ್ದರೆ ಈ ಥರದ್ದು ಹೊಸ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ಬಿಸಿ ಅನ್ನ, ರೊಟ್ಟಿ, ಚಪಾತಿ ಯಾವುದ್ರ ಜೊತೆಗೆ ತಿಂದ್ರೂ ಟೇಸ್ಟ್ ಸೂಪರಾಗಿರುತ್ತೆ. ಮತ್ತು ಈ ಥರ ಪಕೋಡ ಮಾಡ್ಕೊಳ್ಳುವಾಗ ನೀವು ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಸ್ವಲ್ಪ ಕಡಿಗೆ ಹಾಕಿ ಉಳಿದಿದ್ದನ್ನು ನೀವು ಎತ್ತಿಟ್ಕೊಳ್ಬೋದು ಸೈಡ್ ಡಿಶ್ ಥರ. ಈಗ ನೋಡಿ, ಇದು ಚೆನ್ನಾಗಿ ಕುದ್ದಿತ್ತು. ಸೊ ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೆ. ಈಗ ಆನ್ ಮಾಡಿ ನಾವು ಮಾಡಿಟ್ಟಂಥ ಪಕೋಡನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಪಕೋಡನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಾವು ಆಗ ಕಡಿಗೆ ಉಪ್ಪೇನು ಹಾಕಿರಲಿಲ್ಲಲ್ವ, ಹಾಗೆ ಒಗ್ಗರಣೆ ಹಾಕಿ ಇದನ್ನು ಕಡಿನ ಚೆನ್ನಾಗಿ ಕೂಸಿದ್ವಿ. ಸೊ ಈಗ ನಾವೇನು ಮಾಡೋಣ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಪಕೋಡದಲ್ಲೂ ಉಪ್ಪಿರೋದ್ರಿಂದ ಸ್ವಲ್ಪ ಲೈಟಾಗಿ ಕಮ್ಮಿ ಹಾಕ್ಕೊಳ್ಳಿ. ಸೊ ಈ ಥರ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಿದು. ಒಂದು ಒಳ್ಳೆ ಕುದಿ ಬರಬೇಕು. ನೋಡಿ, ಸಣ್ಣಗೆ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಒಂದೊಳ್ಳೆ ಕುದಿ ಬರೋ ತನಕ ನೀಟಾಗಿ ಕುದಿಸ್ಬೇಕಾಗ ಪಕೋಡ ಏನಾಗುತ್ತೆ, ನಿಮ್ಮದು ಸಾಫ್ಟ್ ಆಗುತ್ತೆ ಒಳಗಡೆ. ಅದನ್ನು ಕಡಿನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಸೈಜಲ್ಲೂ ಸ್ವಲ್ಪ ದೊಡ್ಡದಾಗುತ್ತೆ ಮತ್ತು ಲೈಟಾಗಿ ಸಾಫ್ಟ್ ಆಗುತ್ತೆ. ಅದೊಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಕುದೀತಿರುವಾಗ ನೋಡ್ತಿರ್ಬೋದು ನೀವು ಇಲ್ಲಿ. ಈ ಥರ ಕುದ್ರೆ ನಾವೇನು ಮಾಡೋಣ, ಗ್ಯಾಸ್ ಸ್ಟವ್ ಆಫ್ ಮಾಡಿದ್ರೆ ಆಯಿತು. ನಮ್ಮ ಪಾಲಕ್ ಕಡಿ ಪಕೋಡ ರೆಡಿ ಇದೆ. ಮತ್ತೇನೂ ಇಲ್ಲ, ಇದಕ್ಕೊಂದು ಲಾಸ್ಟಿಗೆ ತುಪ್ಪದಲ್ಲೊಂದು ಒಗ್ಗರಣೆ ಕೊಟ್ಬಿಟ್ರೆ ಸೂಪರಾಗಿರುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಕುದೀತಾ ಇರುವಾಗ ನೀವೇನು ಮಾಡಬೇಕು, ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಡಿ. ಈಗ ನಾನು ಇದಕ್ಕೊಂದು ತುಪ್ಪದ ಒಗ್ಗರಣೆ ಕೊಡ್ತಿದ್ದೀನಿ. ಇದಕ್ಕೇನೂ ಇಲ್ಲ, ತುಪ್ಪ, ಮೆಣಸಿನ ಪುಡಿ ಮತ್ತು ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಅಷ್ಟೇ. ಇದನ್ನು ಚೆನ್ನಾಗಿ ಒಂದು ಒಗ್ಗರಣೆ ಕೊಟ್ಬಿಟ್ರೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ, ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಮಕ್ಕಳಿಗೆ ಪಾಲಕ್ ಸೊಪ್ಪು ತಿಂದೇ ಇರೋರಿಗೆ ಸೊಪ್ಪು ತಿನ್ನೋಕ್ಕೂ ತಿನ್ನಲಿಕ್ಕೂ ಒಳ್ಳೆಯ ಇದು ರೆಸಿಪಿ ಸೂಪರಾಗಿರುತ್ತೆ. ನೋಡಿ, ಈ ಥರ ಬಿಸಿ ಅನ್ನದೊಟ್ಟಿಗೆ ಕಡಿ ಹಾಕ್ಕೊಂಡು ಅದಕ್ಕೆ ಬೇಕಾದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೋಡಿ, ಕಡಿದು ಪಕೋಡ ಎಷ್ಟು ದೊಡ್ಡದಾಗಿದೆ ಅಂತ, ಸಾಫ್ಟಾಗಿರುತ್ತೆ. ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಚಪಾತಿ ರೊಟ್ಟಿ ಜೊತೆಗೂ ತಿನ್ಬೋದು. ನೋಡಿ ಎಷ್ಟು ಸಾಫ್ಟ್ ಇದೆ. ನಾನಿಲ್ಲಿ ಸ್ವಲ್ಪ ಪಕೋಡನ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಗರಿಯಾಗಿ, ಅದು ಸೈಡ್ ಡಿಶ್ ಥರ. ಅದು ಸಹ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.